ಅದು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆ. ನೀವು ನೋಡಿ, ಮೇ 4ನೇ ತಾರೀಕಿಗೆ ಚುನಾವಣಾ ಫಲಿತಾಂಶ ಬಂತು. ಆ ಮೈತ್ರಿ, ಬೇರೆ ಬೇರೆ ಕಾರಣಗಳು, ಯಾರು ಸಪೋರ್ಟ್ ಮಾಡ್ತಾರೆ, ಈ ಗೊಂದಲಗಳ ನಡುವೆ ವಿಜಯ್ ಅವರು ಹೋದರು. ಅದಕ್ಕಿಂತ ಮೊದಲು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಎಲ್ಲವೂ ಕೂಡ ಮುಗಿತಪ್ಪ ಅಂತ ಅಂದುಕೊಂಡುವಷ್ಟರಲ್ಲೇ ವಿಚ್ಛೇದನ ಪ್ರಕರಣ ಇತ್ತು. ಆ ವಿಚ್ಛೇದನ ಪ್ರಕರಣವನ್ನು ಕೂಡ ಅವರ ಪತ್ನಿ ಸಂಗೀತ ವಾಪಸ್ ತೆಗೆದುಕೊಂಡರು. ಅದೆಲ್ಲವೂ ಕೂಡ ಮುಗೀತು ಅಂತ ಅವರ ಅಭಿಮಾನಿಗಳು, ವಿಜಯ್ ಅವರು ಕೂಡ ನಿಟ್ಟುಸಿರು ಬಿಡ್ತಾರೆ. ಈ ಸಮಯದಲ್ಲೇ ನಿನ್ನೆ ಸ್ವತಂತ್ರ ದಿನಾಚರಣೆ, ಈ ಸ್ವತಂತ್ರ ದಿನಾಚರಣೆಯಲ್ಲಿ ಬ್ಲಾಗ್ ಹಾಸ್ಟಿಂಗಿಗೆ ಏನು ವಿಜಯ್ ಅವರು ಬಂದಿದ್ದರು. ಆ ಸಮಯದಲ್ಲಿ ತ್ರಿಷಾ ಅವ್ರಿಗೊಂದು ಸೆಲ್ಯೂಟ್ ಹೊಡೆದ್ರು. ತ್ರಿಷಾ ಅವರು ಕೂಡ ವಾಪಸ್ ಅವರಿಗೆ ಸೆಲ್ಯೂಟ್ ಹೊಡೆದರು. ಒಂದು ಕಡೆ ವಿಚ್ಛೇದನ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿದ್ದು, ಅದಾದ ನಂತರ ತ್ರಿಷಾ ಅವರು ಒನ್ಸಗೇನ್ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಿದ್ದು, ಅದು ಕೂಡ ಅವರ ಕುಟುಂಬಸ್ಥರ ಜೊತೆಗೆ, ಅವರ ತಂದೆ ತಾಯಿಯ ಜೊತೆಗೆ. ನೀವು ನೋಡ್ತಾ ಇದ್ದೀರಿ, ಎಲ್ಲೋ ಸಾರಿ ಇದೆ, ಅವರ ಜೊತೆಗೆ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರು. ಇದು ಒನ್ಸ್ ಅಗೇನ್ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇರುವಂತಹ, ಹಲ್ಚಲ್ ಸೃಷ್ಟಿ ಮಾಡಿರುವಂಥ ವಿಚಾರ. ಏನೇನಾಯ್ತು ಹಾಗಾದರೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ವಿಜಯ್ಗೆ ತ್ರಿಷಾ ಸೆಲ್ಯೂಟ್ ಹೊಡೆದಿರೋ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸೆಲ್ಯೂಟ್ ಹೊಡೆದ್ರು ಅವರು. ಚೆನ್ನೈನ ಫೋರ್ಟ್ ಸೆಂಟ್ ಜಾರ್ಜ್ನಲ್ಲಿ ಸ್ವತಂತ್ರ ದಿನಾಚರಣೆ ಇತ್ತು. ತ್ರಿಷಾ ಮಿಂಚಿಂಗ್ ಆದರು. ಇವರ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಕೂಡ ಬಂದಿದ್ದರು. ಕುಟುಂಬದ ರೀತಿ ಬಂದುಬಿಟ್ಟಿದ್ರು. ಇವರದ್ದೇ ಕುಟುಂಬಸ್ಥರ ಜೊತೆಗೆ ಕೂತ್ಕೊಂಡಿದ್ರು. ನಿನ್ನ ಬೆನ್ನೆಲುಬಾಗಿ ನಾನು ಇರ್ತೀನಿ ಅನ್ನುವಂಥ ರೀತಿಯಲ್ಲಿ ಇತ್ತದ ಅವತ್ತು ಅವರು ಬಂದಿತ್ತು. ಒನ್ಸ್ ಅಗೇನ್ ಅದೇ ರೀತಿ ಆಯಿತು. ಪರೇಡ್ ವೇಳೆ ಜೀಪ್ನಲ್ಲಿ ಸಾಗ್ತಾ ಇದ್ದಂಥ CM ವಿಜಯ್ರಿಂದ ತ್ರಿಷಾಗೆ ಸೆಲ್ಯೂಟ್ ಆಯಿತು. ಮೊದಲು ಅವರು ಸೆಲ್ಯೂಟ್ ಹೊಡೆದ್ರು, ವಾಪಸ್ ಇವರು ಕೂಡ ಸೆಲ್ಯೂಟ್ ಹೊಡಿತಾರೆ. ತಕ್ಷಣವೇ ಎದ್ದು ನಿಂತರು, ಮುಗುಳ್ನಕ್ಕರು. ನೋಡ್ತಾ ಇದ್ದೀರಿ ನೀವು. ಗೌರವವನ್ನು ಸಲಿಕೆ ಮಾಡಿದರು. ಗೋಲ್ಡನ್ ಸೀರಿಯಲ್ ಎಲ್ಲ ಮಿಂಚಿದ್ರು. ನಟಿ ವಿಜಯ್ ಅಪ್ಪ ಅಮ್ಮನ ಜೊತೆಗೆಲ್ಲ ಕುಳಿತುಕೊಂಡಿದ್ರು. ಫುಲ್ ಆತ್ಮೀಯತೆ ಇತ್ತು. ಆದರೆ ಸಂಗೀತ ಅರ್ಜಿಯನ್ನು ವಾಪಸ್ ಪಡೆದ ನಂತರ ಸ್ಪೆಷಲ್ ಎಂಟ್ರಿಯನ್ನು ಕೊಟ್ಟಿದ್ದಾಕೆ. ಯಾಕಂದರೆ ತ್ರಿಷಾ ಮತ್ತು ವಿಜಯ್ ಅವರ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆಗಳು, ಆ ಸಂಬಂಧಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಎಲ್ಲದರ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಮತ್ತೊಂದು, ವಿಜಯ್ ಅಪ್ಪ ಅಮ್ಮನ ಪಕ್ಕದಲ್ಲೇ ಇದೀಗ ಆಸನದಲ್ಲಿ ಅವರು ಕೂತಿರೋದನ್ನು ನೋಡ್ತಾ ಇದ್ದೀರಿ. ನೆಕ್ಸ್ಟು, ವಿಜಯ್ ಅಪ್ಪ ಅಮ್ಮನ ಪಕ್ಕದಲ್ಲೇ ಅವರು ಆಸೀನರಾಗಿದ್ದರು. ನೀವೊಂದೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. CM ವಿಜಯ್ ತಂದೆ SA ಚಂದ್ರಶೇಖರ್ ಮತ್ತು ತಾಯಿ ಶೋಭಾ ಪಕ್ಕದಲ್ಲಿ ಅವರು ಕೂತ್ಕೊಂಡಿದ್ದರು. ವಿಜಯ್ ತಾಯಿಯನ್ನು ಅಪ್ಪಿಕೊಂಡು ಆತ್ಮೀಯವಾಗಿ ಸ್ವಾಗತ ಮಾಡಿದರು ನಟಿ ತ್ರಿಷಾ. ನೀವು ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಯ್ತಲ್ಲ, ಅವತ್ತು ಕೂಡ ಕುಟುಂಬಸ್ಥರಂಥ ರೀತಿಯೇ ಅವರೆಲ್ಲ ಬಂದಿದ್ದರು. ಇವತ್ತು ಕೂಡ ಅದೇ ರೀತಿ ಆಯಿತು. ನಿನ್ನೆ ಕೂಡ ಅದೇ ರೀತಿ ಆಯಿತು. ತ್ರಿಷಾ ತಾಯಿ ಉಮಾಕೃಷ್ಣನ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದಾದ ನಂತರ ವಿಜಯ್ ಕುಟುಂಬದ ಸದಸ್ಯರಂತೆ ಮುಂಭಾಗದ ಸಾಲಿನಲ್ಲೆಲ್ಲ ಆಸನರಾಯಿತು. ನಾನು ಆವಾಗಲೇ ಹೇಳಿದೆ, ಪ್ರಮಾಣ ವಚನ ಸ್ವೀಕಾರದ ಬಳಿಕ ತ್ರಿಷಾ ಕೊಟ್ಟಂಥ 2ನೇ ಪ್ರಮುಖ ಹಾಜರಾತಿ ಇದು. ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದೊಂದು ಬೆಳವಣಿಗೆ. ಇವೆಲ್ಲದರ ನಂತರ ಸಂಗೀತ ಅರ್ಜಿ ವಾಪಸ್ ಹಾಗಾದರೆ ನಡೆದಿದ್ದೇನು? ಹೌದು, ಇವರೆಲ್ಲ ಬಂದರು, ಎಲ್ಲವೂ ಕೂಡ ಆಯಿತು. ಇತ್ತೀಚೆಗೆ ಒಂದು ವಾರದ ಹಿಂದೆ ಇವರ ಪತ್ನಿ, ವಿಜಯ್ ಅವರ ಪತ್ನಿ, ಫೆಬ್ರವರಿ ತಿಂಗಳಲ್ಲಿ ವಿಚ್ಛೇದನ ಬೇಕು ಅಂತ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅರ್ಜಿ ವಾಪಸ್ ಆಯಿತು. ಆಗಸ್ಟ್ 7ನೇ ತಾರೀಕಿಗೆ ಚಂಗಲ್ಪಟ್ಟು ಕುಟುಂಬ ಕೋರ್ಟ್ನಲ್ಲಿ ಡೈವೋರ್ಸ್ ಅರ್ಜಿಯನ್ನು ವಾಪಸ್ ಪಡೆದ್ರು ಪತ್ನಿ ಸಂಗೀತ. ಪ್ರಕರಣವನ್ನು ಮುಂದುವರಿಸೋದಕ್ಕೆ ಇಚ್ಛಿಸೋದಿಲ್ಲ ಅಂತ ಸಂಗೀತರಿಂದೆಲ್ಲ ಕೇಸೆಲ್ಲ ಕ್ಲೋಸ್ ಆಯಿತು. ವಿಜಯ್ ವಿರುದ್ಧ ಅವರ ಬೇರೆ ಸಂಬಂಧ ಇದೆ, ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ಇತ್ಯಾದಿ ಆರೋಪಗಳನ್ನೆಲ್ಲ ಮಾಡಿದರು. ಅವೆಲ್ಲವನ್ನು ಕೂಡ ಕೈಬಿಟ್ಟರು. ಬದುಕು ಒಂದಾಗಲಿ ಅಂತ ಸಂಗೀತ ಬಂದರೂ ಕೂಡ ವಿಜಯ್ ಪಕ್ಕದಲ್ಲಿ ಇದೀಗ ತ್ರಿಷಾ ಬಂದಿದ್ದಾರೆ. ನೋಡಿ, ಒಂದು ಕಡೆ ವಿಚ್ಛೇದನ ಪ್ರಕರಣ ವಾಪಸ್ ತೆಗೆದುಕೊಂಡಿದ್ದು, ಮತ್ತವರು ಒಂದಾಗ್ಬೋದು, ಸಲೀಸಾಗ್ಬೋದು, ಎಲ್ಲವೂ ಕೂಡ ಆಗುವಂಥ ಬೆಳವಣಿಗೆ. ಇವೆಲ್ಲದರ ನಡುವೆ ತ್ರಿಷಾ ಎಲ್ಲ ಬಂದಿದ್ದನ್ನು ನೋಡ್ತಾ ಇದ್ದೀವಿ. ಈ ಎಲ್ಲ ಬೆಳವಣಿಗೆ. ಹಾಗಾದರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇನ್ನೂ ಯಾಕೆ ಪತ್ನಿ ಸಂಗೀತ ಕಾಣಿಸ್ಕೊಳ್ತಾ ಇಲ್ಲ? ಹೌದು, ಇಷ್ಟು ದಿನಗಳ ಕಾಲ ಇವರ ನಡುವೆ ಬೇರೆ ಬೇರೆ ಪ್ರಕರಣಗಳಿದೆ. ಡೈವೋರ್ಸ್ ಅರ್ಜಿ ಹಾಕಿದ್ದಾರೆ, ಪ್ರಕರಣ ಏನಾಗುತ್ತೆ ಇತ್ಯಾದಿ ಇತ್ತು. ಆದರೆ ನೀವು ಆ ತೀರ್ಪು ಅಥವಾ ಆ ವಿಚ್ಛೇದನ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡ ನಂತರ ಮಕ್ಕಳಿಗಾಗಿ ನಾವು ಈ ಪ್ರಕರಣವನ್ನು ಹೊರಗೆ ತೆಗೆದುಕೊಂಡಿದ್ದೀವಿ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಬಂದಿತ್ತು. ಮಕ್ಕಳಿಗಾಗಿ ಎಲ್ಲವೂ ಕೂಡ ಆಗಿದೆ ಅಂತ. ಬಟ್ ಈ ಎಲ್ಲ ಆದ ನಂತರವೂ ಕೂಡ ಸಂಗೀತ ಮತ್ತೊಮ್ಮೆ ವಿಜಯ್ ಅವರ ಜೊತೆಗೆ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಅವರ ಅಭಿಮಾನಿಗಳಲ್ಲಿತ್ತು. ಆದರೆ ಇದರ ತದ್ವಿರುದ್ಧವಾಗಿ ಇವತ್ತು ಬಂದಿರೋದು ಯಾರು? ತ್ರಿಷಾ ಅವರು ಬಂದಿದ್ದಾರೆ. ಇದು ಮತ್ತೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಕಾದು ನೋಡೋಣ. ಇವೆಲ್ಲದರ ಜೊತೆಗೆ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿಯೇ ಸೌಂಡ್ ಮಾಡ್ತಾ ಇರೋದಾ? ಗಿಲ್ಲಿ, ತಿರುಪ್ಪಾಚಿ, ಆಥಿ, ಕುರ್ವಿ ಸಿನಿಮಾಗಳ ಸೂಪರ್ ಹಿಟ್ ಜೋಡಿ ಇದು. ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ದಶಕಗಳ ಬಳಿಕ 2023ರಲ್ಲಿ ಲಿಯೋ ಸಿನಿಮಾ ಮುಖಾಂತರ ಬೆಳ್ಳಿ ಪರದ ಮೇಲೆ ಮತ್ತೆ ಒಂದಾದರು. ನಾವಿಬ್ಬರು ಕೇವಲ ಆತ್ಮೀಯ ಸ್ನೇಹಿತರು ಅಂತಲೇ ಅವರ ಸಂಬಂಧದ ಬಗ್ಗೆ ಎಲ್ಲ ಗಾಸಿಪ್ಗಳು ಶುರುವಾಯಿತು. ಸಿನಿಮಾ ಪ್ರಪಂಚದಿಂದ ಇದೀಗ ಮುಖ್ಯಮಂತ್ರಿ ಗ್ಯಾಲರಿಗೆಲ್ಲ ಬಂದಿದ್ದಾರೆ. ಅವರ ಕೊನೆಯ ಸಿನಿಮಾವು ಕೂಡ ಮೊನ್ನೆ ಬಿಡುಗಡೆ ಆಯಿತು. ಎಲ್ಲವನ್ನೂ ಆಗಿದೆ ನೋಡಿದ್ದೀವಿ. ಹಾಗಾದರೆ ವಿಜಯ್ ರಾಜಕೀಯ ಎಂಟ್ರಿಯಲ್ಲೂ ಕೂಡ ಶಕ್ತಿಯಾಗಿ ತ್ರಿಷಾ ಕೃಷ್ಣನ್ ನಿಂತಿದ್ದಾರೆ ಅನ್ನೋ ಪ್ರಶ್ನೆ ಇದೆ. ನೀವು ನೋಡಿ, ವಿಜಯ್ ಅವರು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು.
ಒಂದರಲ್ಲಿ ರಾಜೀನಾಮೆ ಕೊಟ್ಟರು. ಬೈ ಎಲೆಕ್ಷನಿಗೆ ತ್ರಿಷಾ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಅವರ ಪಾರ್ಟಿ ಇದೆಯಲ್ಲ TVK, ಅವರ ಅಭಿಮಾನಿಗಳು ಒಂದು ಸುದ್ದಿ ಎಬ್ಬಿಸ್ಬಿಟ್ಟಿದ್ರು. ಉಪಮುಖ್ಯಮಂತ್ರಿ ಆಗ್ತಾರೆ, ಮಿನಿಸ್ಟರ್ ಆಗ್ಬಿಡ್ತಾರೆ ತ್ರಿಷಾ ಕೃಷ್ಣನ್. ಆ ಮುಖಾಂತರ ಸರ್ಕಾರದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಮಹಿಳಾ ಪ್ರಾಧಾನ್ಯತೆ ಒಂದು ತಿರುಚಿ ಪೂರ್ವದಲ್ಲಿ ಅವರನ್ನು ಕರೆದುಕೊಂಡು ಬಂದು ನಿಲ್ಲಿಸೋ ಪ್ರಯತ್ನಗಳಾಗುತ್ತೆ ಎನ್ನುವ ಚರ್ಚೆಗಳೆಲ್ಲವೂ ಕೂಡ ಆಗಿತ್ತು. ಎಲ್ಲ ಚರ್ಚೆಗಳ ನಡುವೆ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ಏನಾಗುತ್ತೆ ನೋಡೋಣ. ಹಾಗಾದರೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರಕ್ಕೆ ಮದುವೆ ಮುರಿದು ಬಿದ್ದಿದ್ದೇ ಈ ಕಾರಣಕ್ಕೆ. 2015ರಲ್ಲಿ ತ್ರಿಷಾ ಉದ್ಯಮಿ ವರುಣ್ ಮಣಿಯನ್ ಅವರ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡ್ರು. ನಿಶ್ಚಿತಾರ್ಥ ಮುರಿದು ಬಿತ್ತು. ಸಿನಿಮಾಗೆ ಗುಡ್ ಬೈ ಹೇಳಬೇಕು ಅಂತ ಷರತ್ತಿಗೆ ಒಪ್ಪಲಿಲ್ಲ ತ್ರಿಷಾ. ಅಂದರೆ ನಿಶ್ಚಿತಾರ್ಥ ಮಾಡಿಕೊಂಡಂತಹ ವರುಣ್ ಮಣಿಯನ್ ಏನಿದ್ದಾರೆ, ನೀವು ಸಿನಿಮಾ ಲೋಕಕ್ಕೆ ಗುಡ್ ಬೈ ಹೇಳಬೇಕು, ಇನ್ಮೇಲೆ ಸಿನಿಮಾ ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ಷರತ್ತು ಹಾಕಿದ್ರಂತೆ. ಹೀಗಾಗಿ ನಾನು ಇಲ್ಲ, ಮದುವೆ ಮಾಡ್ಕೊಳ್ಳಲ್ಲ ಅಂತ ನಿಶ್ಚಿತಾರ್ಥ ಮುರಿದು ಬಿಡ್ತು. 85 ಕೋಟಿ ರೂಪಾಯಿ ಆಸ್ತಿ ಇದೆ. ದಕ್ಷಿಣ ಭಾರತದ ಮೋಸ್ಟ್ ಸಕ್ಸಸ್ಫುಲ್ ನಟಿ ಎನ್ನುವಂಥ ಹೆಗ್ಗಳಿಕೆ ಇದೆ. ವಿಜಯ್ ಜೊತೆಗಿನ ವಿವಾದಗಳಿಗೆ ತಲೆ ಕೆಡಿಸಿಕೊಳ್ಳದೆ ಸಿನಿಮಾದಲ್ಲಿ ವಿಪರೀತವಾಗಿ ಬ್ಯುಸಿ ಇದ್ದಾರೆ. ಸಾಂಪ್ರದಾಯಿಕ ಗೋಲ್ಡನ್ ಸೀರೆಯಲ್ಲಿ ಮಿಂಚಿದ ತ್ರಿಷಾ ಕೃಷ್ಣನ್ ಸಂಪತ್ತು ಇದಕ್ಕೆ 85 ಕೋಟಿ ರೂಪಾಯಿ. ಒಟ್ಟಾರೆ ತ್ರಿಷಾ ಮತ್ತು ವಿಜಯ್ ಅವರ ಈ ಎಲ್ಲ ಪ್ರಕರಣಗಳು ಈ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಈ ಚರ್ಚೆಗಳು, ಈ ಊಹಾಪೋಹಗಳು ಅಥವಾ ಈ ಗಾಸಿಪ್ಗಳು ಏನಿದೆ, ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಆದರೆ ಅಲ್ಟಿಮೇಟ್ ಆಗಿ ಕಾಡ್ತಾ ಇರುವಂಥ ಕಟ್ಟ ಕಡೆಯ ಪ್ರಶ್ನೆ ಏನು ಅಂತ ಹೇಳಿದರೆ, ಸಂಗೀತ ವಿಚ್ಛೇದನ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡ ನಂತರವೂ ಕೂಡ ಇವರು ಯಾಕೆ ಕಾಣಿಸಿಕೊಂಡ ನಂತರ ಸೆಲ್ಯೂಟ್ ಹೊಡೆದಿದ್ದು, ಅವರ ಕುಟುಂಬಸ್ಥರ ಜೊತೆಗೆ ಒಂದೇ ವೇದಿಕೆಯಲ್ಲಿ ಮೊದಲ ಸಾಲಿನಲ್ಲೇ ಕುಳಿತುಕೊಂಡಿದ್ದು ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಈ ಪ್ರಕರಣ.